ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಪ್ರಾಪರ್ ಸ್ಯಾನಿಟೇಷನ್ ಫಾರ್ ಸ್ಟೂಡೆಂಟ್ಸ್. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಾಲ್ ರೋಡ್, ರಾಯಚೂರು. Don Milton Techno High School, a school with a difference. Opposite Agriculture University, Lingsgo Road, Raichur. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. Eurokids, the next gen preschool. Eurokids, India's next gen preschool, making learning fun. ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಹೋಟೆಲ್ ಕರಾವಳಿ ರೆಸಿಡೆನ್ಸಿ 2, 3 ಮತ್ತು 4ನೇ ಮಹಡಿ, HDFC ಬ್ಯಾಂಕ್ ಮೇಲ್ಗಡೆ, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. GP Kids Wear beside SLB Hotel, Station Road, Raichur. BSK Fashions, Cloth Bazaar, MG Road, Raichur. ಮೊದಲಿಗೆ ಮುಖ್ಯಾಂಶಗಳು. ಏಪ್ರಿಲ್ 23ರಂದು ಲೋಕಸಭೆ ಚುನಾವಣೆಗೆ ಮತದಾನ. EVM, ವಿವಿಪ್ಯಾಟ್ನೊಂದಿಗೆ ಮತಕೇಂದ್ರಕ್ಕೆ ತೆರಳಿದ ಸಿಬ್ಬಂದಿ. ಮಧು ಪತ್ತಾರ್ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳಕ್ಕೆ CID ತಂಡ ಭೇಟಿ. ಮರಣೋತ್ತರ ಪರೀಕ್ಷೆ ವರದಿ ನಂತರ ಮತ್ತಷ್ಟು ಮಾಹಿತಿ. SP ಶರಣಪ್ಪ. ಮತದಾರರಿಗೆ ಹಂಚಲು ಹಣ ಸಾಗಾಣಿಕೆ. ಚುನಾವಣಾ ಅಧಿಕಾರಿಗಳ ತಂಡ ದಾಳಿ. 2 ಲಕ್ಷ ಜಪ್ತಿ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಪ್ರಕರಣ. CID ಅಧಿಕಾರಿಗಳಿಂದ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ. ಮತದಾರರ ಪಟ್ಟಿಯಿಂದ ಮತದಾರರ ಕಡಿತ, ಸ್ಥಳಾಂತರ, ತಹಸೀಲ್ದಾರ್, ಶಿರಸ್ತೆದಾರ್ ಅಮಾನತುಗೊಳಿಸಿ ಮತದಾನಕ್ಕೆ ಅವಕಾಶ ಕಲ್ಪಿಸಿ. ರಜಾಕ್ ಉಸ್ತಾದ್. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರ್ ಸಾವಿನ ಪ್ರಕರಣ COD ತನಿಖೆಗೆ ಆಗ್ರಹಿಸಿ ನವರತ್ನ ಯುವಕ ಸಂಘದಿಂದ ಮನವಿ. ಮತ್ತು ಸುರಪುರದಲ್ಲಿ ಹೃದಯಾಘಾತದಿಂದ ಚುನಾವಣೆ ಸಿಬ್ಬಂದಿ ಸಾವು. ವಾರ್ತೆಗಳ ವಿವರ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿರುವುದರಿಂದ ಜಿಲ್ಲಾಡಳಿತ ಶಾಂತಿಯುತ ಮತದಾನ ನಡೆಸಲು ಈಗಾಗಲೇ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದು ಚುನಾವಣಾ ಸಿಬ್ಬಂದಿಗಳು ಮತಯಂತ್ರದೊಂದಿಗೆ ಮತಗಟ್ಟೆಗೆ ತೆರಳಿದರು. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿರುವುದರಿಂದ ಜಿಲ್ಲಾಡಳಿತ ಶಾಂತಿಯುತ ಮತದಾನ ನಡೆಸಲು ಈಗಾಗಲೇ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದು ಚುನಾವಣೆ ಸಿಬ್ಬಂದಿಗಳು ಮತಯಂತ್ರದೊಂದಿಗೆ ಮತಗಟ್ಟೆಗೆ ತೆರಳಿದರು. ನಗರದ SRPS ಕಾಲೇಜು ಆವರಣದಲ್ಲಿ ಮತಗಟ್ಟೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮತಯಂತ್ರಗಳೊಂದಿಗೆ ಆಯಾ ಮತಕೇಂದ್ರಕ್ಕೆ ತೆರಳಿದರು. ರಾಯಚೂರು ಲೋಕಸಭೆ ವ್ಯಾಪ್ತಿಯಲ್ಲಿ ರಾಯಚೂರು ನಗರ, ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಯುಕ್ತಿಗೊಂಡ ಸಿಬ್ಬಂದಿಗೆ ಮತಯಂತ್ರ ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಾಲೇಜಿನ ಸಭಾಂಗಣದಲ್ಲಿ ಎಲ್ಲ ಮತಯಂತ್ರಗಳನ್ನು ಪರಿಶೀಲಿಸಿದ ನಂತರ ಅಧಿಕಾರಿಗಳು ಮತಗಟ್ಟೆ ಸಿಬ್ಬಂದಿ ನೀಡಿದರು. ಚುನಾವಣೆಗೆ ನಿಯುಕ್ತಿಗೊಂಡ ಸಿಬ್ಬಂದಿಗಳು ಇಂದು ಬೆಳಗ್ಗೆಯೇ ಕೇಂದ್ರಕ್ಕೆ ಆಗಮಿಸಿರುವುದರಿಂದ ಅವರಿಗೆ ಯಾವುದೇ ತೊಂದರೆಯಾಗದಂತೆ ಉಪಹಾರ, ಟೀ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಚುನಾವಣೆ ನಿಯುಕ್ತಿಗೊಂಡ ಸಿಬ್ಬಂದಿಯು ಆಯಾ ಮತದಾನ ಕೇಂದ್ರಕ್ಕೆ ತೆರಳಲು ಸರ್ಕಾರಿ ಬಸ್, ಖಾಸಗಿ ಬಸ್ಗಳ ವಾಹನ ಮತ್ತು ಕ್ರಷರ್ ವ್ಯವಸ್ಥೆ ಮಾಡಲಾಗಿತ್ತು. ಚುನಾವಣೆಗೆ ನೇಮಕವಾದ ಮಹಿಳಾ ನೌಕರರು ತಮ್ಮ ಚಿಕ್ಕ ಮಕ್ಕಳೊಂದಿಗೆ ಚುನಾವಣಾ ಕರ್ತವ್ಯಕ್ಕೆ ಹಾಜರಾಗುವುದು ವಿಶೇಷವಾಗಿತ್ತು. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿಂದಲೇ ನಿಯುಕ್ತಿಗೊಂಡ ಸ್ಥಳಗಳಿಗೆ ತೆರಳಲು ವಾಹನ ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆ ಸಿಬ್ಬಂದಿಗಳು ಮತಯಂತ್ರಗಳೊಂದಿಗೆ ನಿಗದಿತ ಮಾರ್ಗಗಳಿಗೆ ರವಾನಿಸಲಾಯಿತು. ನಾಳೆ ನಡೆಯಲಿರುವ ಚುನಾವಣೆಗೆ ಒಟ್ಟು 10,432 ಸಿಬ್ಬಂದಿಗಳು ಮತಗಟ್ಟೆಗೆ ತೆರಳಿದರು. 232 ಬಸ್ಗಳ ವ್ಯವಸ್ಥೆ ಮಾಡಲಾಗಿತ್ತು. 25 ಬಸ್ಗಳನ್ನು ಪ್ಯಾರಾಮಿಲಿಟರಿ ಪೊಲೀಸ್ ವ್ಯವಸ್ಥೆಗೆ ಬಳಸಲಾಗಿದೆ. 1,400 ಜನ ಗೃಹ ರಕ್ಷಕ ಸಿಬ್ಬಂದಿಯನ್ನು ಚುನಾವಣಾ ಕಾರ್ಯಕ್ಕೆ ನಿಯುಕ್ತಿಗೊಳಿಸಲಾಗಿದೆ. ರಾಯಚೂರು 575, ತೆಲಂಗಾಣದಿಂದ 300 ಹಾಗೂ ಇತರ ಜಿಲ್ಲೆಗಳಿಂದ 568 ಜನರನ್ನು ನೇಮಿಸಲಾಗಿದೆ. ನಾಳೆ ಬೆಳಗ್ಗೆ 7 ರಿಂದ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ.
ಮತದಾನಕ್ಕೂ ಮುಂಚೆ ಸಿಬ್ಬಂದಿಯು ಬೆಳಗ್ಗೆ 6 ಗಂಟೆ ವೇಳೆಗೆ ಎಲ್ಲ ಮತಯಂತ್ರಗಳನ್ನು ಪರಿಶೀಲಿಸಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಪ್ರತಿ ಮತದಾನ ಕೇಂದ್ರ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ವಿಕಲಚೇತನರಿಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಟ್ಟೆ ಬರಲು 1341 ವಾಹನದ ವ್ಯವಸ್ಥೆ ಮಾಡಲಾಗಿದೆ. ವೀಲ್ ಚೇರ್ ಸೇರಿದಂತೆ ಅಸಹಾಯಕರನ್ನು ಮತಗಟ್ಟೆಗೆ ವಾಹನಗಳಲ್ಲಿ ಕರೆತರಲು ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಸಖಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಸದರಿ ಮತಗಟ್ಟೆಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು ಮತದಾರರ ಗಮನ ಸೆಳೆಯುತ್ತಿದೆ. ಮಹಿಳಾ ಸಿಬ್ಬಂದಿಗಳೇ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಈ ಬಾರಿಯ ಚುನಾವಣೆಯ ವಿಶೇಷವಾಗಿದೆ. ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪೋಲಿಂಗ್ ಸ್ಟೇಷನ್ 80ರಲ್ಲಿ ಅಭ್ಯರ್ಥಿಗಳ ಯಾರು ಲಭ್ಯ ಇರೋದಿಲ್ಲ. ದಯವಿಟ್ಟು ಅದನ್ನು ಸಂಬಂಧಪಟ್ಟ ಇಡಬೇಕಾಗುತ್ತೆ. ಚುನಾವಣೆ ಕರ್ತವ್ಯಕ್ಕೆ ಹಾಕಿಲ್ಲ ಹೊರಗಡೆ ತಿರುಗಾಡಕ್ಕೆ ಹೋಗಬಾರ್ದು. ದಯಮಾಡಿ ತಾವು ಇಲ್ಲಿ ನಿಮಗಾಗಿ ಮಾಡಿದಂತ ಕೋಣೆಯಲ್ಲಿ ಕುಳಿತುಕೊಂಡ್ರ ಅದು ಒಳ್ಳೆಯದಾಗ್ತದೆ. ನಾಗರಿಕರ ಕೋಣೆಯಲ್ಲಿ ಕುಳಿತುಕೊಳ್ಳಬೇಕು. ಯಾವ ಸಿಬ್ಬಂದಿಗೆ ನಮಗೆ ಬೇಕಾಗುವ ಸಿಬ್ಬಂದಿ ಕೋರಲಾಗಿದೆ. ಮತಗಟ್ಟೆಯ ಅಧಿಕಾರಿಗಳಿಗೆ ದೂರವಾಣಿ ಕೈಯನ್ನ ಮಾಡ್ತಾರೆ. ದಯವಿಟ್ಟು ಆ ಸಂದರ್ಭದಲ್ಲಿ ಊರಿಗೆ ಹೋಗ್ಯಾರ ಸರ್, ಎಲ್ಲರೂ ಊರಿಗೆ ಹೋಗ್ಯಾರ. ದಯವಿಟ್ಟು ಮೈಕ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮ್ಮ ಅಧಿಕಾರಿಗಳು, ಮೈಕ್ರೋ ಅಬ್ಸರ್ವರ್ ಅಧಿಕಾರಿಗಳು ಸುರೇಶ್ ಬಾಬು ಅವರು ಇಲ್ಲಿ ಕಾಯ್ತಾ ಇದ್ದಾರೆ ತಮಗಾಗಿ. ಮತಯಂತ್ರಗಳನ್ನು ಸಾಗಿಸುವ ಸ್ಥಳಕ್ಕೆ ಚುನಾವಣಾಧಿಕಾರಿ ಶರದ್ ಬಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಸಹಾಯಕ ಚುನಾವಣಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಸೇರಿದಂತೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ನವೋದಯ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಮಧು ಪತ್ತಾರ್ ಆತ್ಮಹತ್ಯೆ ಪ್ರಕರಣವನ್ನು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಲಿದ್ದು 1 ವಾರಗಳ ಕಾಲ ನಮ್ಮ ತಂಡ ಇಲ್ಲೇ ಮುಖಾಂ ಹೂಡಿ ತನಿಖೆ ನಡೆಸಲಿದೆ ಎಂದು ಸಿಐಡಿ ಎಸ್ಪಿ ಶರಣಪ್ಪ ಹೇಳಿದರು. ನವೋದಯ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಮಧು ಪತ್ತಾರ್ ಆತ್ಮಹತ್ಯೆ ಪ್ರಕರಣವನ್ನು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಲಿದ್ದು 1 ವಾರಗಳ ಕಾಲ ನಮ್ಮ ತಂಡ ಇಲ್ಲಿಯೇ ಮುಖಾಂ ಹೂಡಿ ತನಿಖೆ ನಡೆಸಲಿದೆ ಎಂದು ಸಿಐಡಿ ಎಸ್ಪಿ ಶರಣಪ್ಪ ಹೇಳಿದರು. ಅವರು ಇಂದು ನಗರದ ಮಾಣಿಕ್ ಪ್ರಭು ದೇವಸ್ಥಾನದ ಹಿಂದಿನ ಹೊಲದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಳ ಪರಿಶೀಲಿಸಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ವಿದ್ಯಾರ್ಥಿನಿ ಶವ ಪರೀಕ್ಷೆ ವರದಿ ಬಂದ ನಂತರ ತನಿಖೆ ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದರು. ವಿದ್ಯಾರ್ಥಿನಿ ಮಧು ಪತ್ತಾರ್ ಕುಟುಂಬದವರನ್ನು ವಿಚಾರಣೆಗೆ ಒಳಪಡಿಸಲಾಗುವುದು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಮಾಹಿತಿ ಇದ್ದಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದಾಗಿದೆ ಎಂದರು. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೃತ ವಿದ್ಯಾರ್ಥಿನಿಯ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಅಲ್ಲಿಂದ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ. ಈಗಾಗಲೇ ಸ್ಥಳೀಯ ಪೊಲೀಸರು ಸಂಗ್ರಹಿಸಿರುವ ಮಾಹಿತಿಯನ್ನು ಪಡೆಯಲಾಗಿದೆ. ಹೆಚ್ಚಿನ ತನಿಖೆಯ ಅಗತ್ಯವಿದ್ದು ಎಲ್ಲ ಹಂತಗಳ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಿಐಡಿ ಡಿವೈಎಸ್ಪಿ ರವಿಶಂಕರ್, ದಿಲೀಪ್ ಕುಮಾರ್, ಡಿವೈಎಸ್ಪಿ ಶೀಲವಂತರ್ ಸೇರಿದಂತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದ್ದರು. ಎಲ್ಲ ಎಲೆಕ್ಷನ್ ಬಿಸಿ ಇಲ್ಲ, ನಿಮ್ಗೆ ಅನುಭವ ಇಲ್ಲ ಬಿಡಿ, ಇದೇನು ಪಕ್ಕದಲ್ಲೇ ಸರ್, ನಮ್ಮ ಕೈಲಿ ಆಗ್ತಿಲ್ಲ ಸರ್. ಬೆಂಗಳೂರು ಆಗದೇ ಇಲ್ಲ. ಇನ್ನು ಈಗ ನಾವು ಎಲ್ಲ ತೊಗೊಳ್ತಾ ಇಲ್ಲ, ವೆರಿಫೈ ಮಾಡಲ್ಲ. ಕೊಲೆ ಅಂತ ಗೊತ್ತಿಲ್ಲ, ಕೊಲೆ ಬೆದರಿಕೆನೂ ಏನು ಸೆಕ್ಷನ್ ಎಲ್ಲ ಡೀಟೇಲ್ಸ್ ಏನು ಗೊತ್ತಿಲ್ಲ. ಇನ್ನು ಈಗನೇ ಇನ್ವೆಸ್ಟಿಗೇಷನ್ ತೊಗೊಂಡಿದ್ದೀವಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಳ್ಳಿಕ್ಕೆ ಟೈಮ್ ಆಗುತ್ತೆ. ಅಲ್ಲಿ ನಮಗೆ ನಮ್ಮ ಟೀಮ್ ಇಲ್ಲೇ ಕ್ಯಾಂಪ್ ಆಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್
ಟ್ರೈ ಮಾಡು. ಬರ್ರಿ ಈಗ ಜಾಹೀರಾತು. Dear parents, we truly promise that Prarthana School will prove its excellence in creating a new chapter in the history of Raichur. Prarthana, the temple of learning. Unique school for your kids with superior quality of education through playway and creative teaching methods. We encourage students in what they love to do. The basic needs for the system of education in Raichur and has worked through the chapters of student syllabus who deny to compete in the field of creative education learning. We have facilities like chemistry lab, sports activities, TV room, playground and proper sanitation for students. So, why wait? Hurry up! Limited seats available. John Milton Techno High School, a school with a difference, an ideal school for your child bright future, is one of the popular best education institution and appreciated from great people in the Raichur city for its difference education. This institution has conduct many international, national, Olympiad, Indian talent, SOF and IIT courses exam. In these courses, children has secured so many ranks as follows: international level 20 ranks, national level 45 ranks,
Olympiad 50 ranks, Indian Talent 48 ranks and SOF 15 ranks. Admissions are open for academic year. Limited seats as available in this institution. Futures more information and admissions, please contact John Milton Techno High School, opposite Agriculture University, Lingsgo Road, Raichur. Below cell number 90351 29938 94495 43549 96322 3822. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. It is a unique school for your kids with superior quality of education through playway and creative teaching methods. We teach students in the unique way to remember what they are taught. Mama Vidyaniketan will prove its excellence in creating a new chapter in the history of Raichur. Introducing the Montessori system of education. So, why wait? Hurry up! Limited seats available. Eurokids, India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops. Even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ನಂದಿ ಟೌನ್ಶಿಪ್ 30-40, 40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು BT ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟಿಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟುಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟುಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಈಗ
ಆಡ್ಬೋದು ಸರ್ ಡೇಸಲ್ಲಿ. ಓಕೆ ಸರ್ ಬಿಸಿ ಜಾಸ್ತಿ ಅಲ್ಲ ಸರ್ ಚಿಕ್ಕ ಮಕ್ಕಳು ಬೇರೆ ಸಬ್ಮಿಟ್ ಬೇರೆ, ದೊಡ್ಡ ಮಕ್ಕಳು ಸಬ್ಮಿಟ್ ಬೇರೆ. ಎರಡು ಸ್ವಿಮ್ಮಿಂಗ್ ಎಲ್ಲ ಪ್ಲಾನಿಂಗ್ ಮೇಲೆ ಮಾಡ್ತಾ ಇದೀವಲ್ಲ. ಡಿಫ್ರೆಂಟ್ ಡೇಸ್ ಎಲ್ಲ ಪ್ಲಾಂಟೇಷನ್ ಮಾಡಿದ್ವಿ ಕಂಪ್ಲೀಟ್. ಅದೆಲ್ಲ 5 ಬೋರ್ಸ್ ಹಾಕ್ಸಿದ್ವಲ್ಲ, ಎಲ್ಲ ಸ್ವಿಮ್ ವಾಟರ್ ಕಲೆಕ್ಷನ್ಸ್. ಚೆನ್ನಾಗಿ ಸರ್, ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡೋಕೆ ಒಳ್ಳೆ ಇರ್ತದೆ. ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಓಕೆ ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ. ಚೆನ್ನಾಗಿದೆ ಸರ್. ಡ್ರೈನೇಜ್ ಆಂಧ್ರಕೊಂಡ ಡ್ರೈನೇಜು, BT ರೋಡ್ಸು, ಲೋಕಲ್ ಲೈಟ್ಸ್ ಹಾಕ್ಸೋದು ಚೆನ್ನಾಗಿ ಮಾಡ್ತಾರೆ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 73380 84426, ಜಿ ಬಸವರಾಜ್ ಗಟ್ಟು 98860 005. ಹೋಟೆಲ್ ಆರ್ಎನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, CCTV ಇನ್ ಆಲ್ ಫ್ಲೋರ್, AC ಡಬಲ್ ರೂಮ್ and 3-bed AC deluxe room, AC banquet hall 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861 8829 99456 00634. ಮತ್ತೊಮ್ಮೆ CBN ವಾರ್ತೆಗಳಿಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಲು ಅಕ್ರಮವಾಗಿ ಹಣ ಸಾಗಾಣಿಕೆ ಮಾಡುತ್ತಿದ್ದಾಗ ಚುನಾವಣಾಧಿಕಾರಿಗಳು ದಾಳಿ ಮಾಡಿ 2 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳುವ ಘಟನೆ ಅಸ್ಕಾಳ ಬಳಿ ಜರುಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡಲು ಅಕ್ರಮವಾಗಿ ಹಣ ಸಾಗಾಣಿಕೆ ಮಾಡುತ್ತಿದ್ದಾಗ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿ 2 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿರುವ ಘಟನೆ ಅಸ್ಕಿಹಾಳ ಬಳಿ ನಡೆದಿದೆ. ಕೃಷ್ಣಾ ಮಡೋಸ್ದಿಂದ ರಾಯಲ್ ಎನ್ಫೀಲ್ಡ್ ಮೋಟಾರ್ ಸೈಕಲ್ ಮೇಲೆ ಮತದಾರರಿಗೆ ಲಂಚದ ರೂಪದಲ್ಲಿ ಹಣ ಕೊಟ್ಟು ಮತ ಪಡೆಯುವ ಉದ್ದೇಶದಿಂದ ಅಕ್ರಮವಾಗಿ ಹಣ ಸಾಗಾಣಿಕೆ ಮಾಡುತ್ತಿದ್ದಾಗ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಕ್ಯಾದಿಗೇರ ಜಿಲ್ಲಾ ಪಂಚಾಯತ್ ಕೇಂದ್ರದ ಸದಸ್ಯ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಬಿಬಿ ನಾಯಕರ ಅಳಿಯ ಸಂದೀಪ್ ನಾಯಕರಿಂದ 2 ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂದೀಪ್ ನಾಯಕ್ ಮನೆಗೆ ತೆರಳಿದ ಅಧಿಕಾರಿಗಳು ಶೋಧ ನಡೆಸಿದರು. ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಸಹಾಯಕ ಚುನಾವಣಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ವೀಕ್ಷಣಾ ದಳ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಬಂಡೇಶ್ವರ್ ಕಂದಿನ್ನಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್ ಮನೆಗೂ ಚುನಾವಣಾಧಿಕಾರಿಗಳ ತಂಡ ತೆರಳಿತು ಎಂದು ಹೇಳಲಾಗಿದೆ. ರವೀಂದ್ರ ಜಾಲ್ದಾರ್ ಅವರ ವಾಹನ ಮತ್ತು ಮನೆಯನ್ನು ಪರಿಶೀಲನೆ ನಡೆಸಿದ್ದು, ಎ ವಸಂತ್ ಕುಮಾರ್ ಅವರು ಮನೆಯಲ್ಲಿ ಇರದೇ ಇರುವುದರಿಂದ ತಂಡ ಮರಳಿದೆ ಎಂದು ತಿಳಿದು ಬಂದಿದೆ. ನಮಸ್ಕಾರ. ಹೇಗೆ ಹಾಂ ಸರ್. ಅಲ್ಲಿಂದ ಇಲ್ಲಿ ತಂದಿರ್ತಾರೆ ನೋಡಪ್ಪ. ರಿಟರ್ನಿಂಗ್ ಆಫೀಸರ್ ಸರ್, ನೀವು ರಿಟರ್ನಿಂಗ್ ಆಫೀಸರ್ ಹೆಸರು ಯಾವುದು ಕರ್ಸಿದ್ರಲ್ಲಿ ಬಂದಿದೆ ಸರ್. ಸರ್ ಮಾಡಾಗುತ್ತೆ ಸರ್. 2 ಸಲ ಚೆಕ್ ಮಾಡಿ ಸರ್. ಎಲ್ಲರಿಗೂ ಚೆಕ್
You should contact AC man. ನಿಮಗೆ ಬೇಡ ಇಲ್ಲ ಬೇಡ ಹೊರಗಡೆ ಬಿಟ್ಟಾಕಿ ಉದರಿ ಕೃಷ್ಣಗಿರಿ. ಇಲ್ಲ ಮಾಡಕ್ಕೆ ಬರಲ್ಲ ಬಿಡು. ಅವನು ಡೀಟೇಲ್ಸ್ ಎಲ್ಲ ಬರ್ಕೊಂಡಿದ್ದೀರಲ್ಲ. ಅಲ್ಲ ಅವ್ರ ಕಡೆ ತೊಗೊಂಡ್ಬಿಡು. ಕಮಿಟಿಗೆ ಸೀಸ್ ಮಾಡಿ ಇನ್ನೊಬ್ರು ಇದ್ದಾರೆ ಅವ್ರ ಜೊತೆಗೆ ಅಲ್ಲ ನೀವು ತೊಗೊಂಡ್ಬಿಡು ನಿಮ್ಮ ಕಡೆ. ಎಷ್ಟೊಂದು ಅಮೌಂಟ್ ಸಪ್ರೇಟ್ ಇಡ್ಬೋದು. ಟೋಟಲ್ 2 ಇಲ್ಲ ಮಾಡಕ್ಕೆ ಬರಲ್ಲ. ಅವನ ಡೀಟೇಲ್ಸ್ ಎಲ್ಲ ಬರ್ಕೊಂಡಿದ್ದೀರಲ್ಲ. ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾವು ಪ್ರಕರಣ ತನಿಖೆ ಚುರುಕುಗೊಂಡಿದ್ದು ಸಿಐಡಿ ಎಸ್ಪಿ ಶರಣಪ್ಪ ನೇತೃತ್ವದ ಅಧಿಕಾರಿಗಳ ತಂಡ ನಗರದಲ್ಲಿ ಬಿಡಾರ ಹೂಡಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವು ಪ್ರಕರಣ ತನಿಖೆ ಚುರುಕುಗೊಂಡಿದ್ದು ಸಿಐಡಿ ಎಸ್ಪಿ ಶರಣಪ್ಪ ನೇತೃತ್ವದ ಅಧಿಕಾರಿಗಳ ತಂಡ ನಗರದಲ್ಲಿ ಬಿಡಾರ ಹೂಡಿದೆ. ನಿನ್ನೆ ನಗರಕ್ಕೆ ಆಗಮಿಸಿದ ಡಿವೈಎಸ್ಪಿ ರವಿಶಂಕರ್ ನೇತೃತ್ವದ ತಂಡ ವಿದ್ಯಾರ್ಥಿನಿ ಸಾವಿಗೀಡಾದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದೆ. ಇಂದು ನಗರಕ್ಕೆ ಆಗಮಿಸಿರುವ ಸಿಐಡಿ ಎಸ್ಪಿಯವರು ದೂರು ದಾಖಲಾಗಿರುವ ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ, ಸಿಪಿಐ ಹಾಗೂ ಡಿವೈಎಸ್ಪಿ ಅವರೊಂದಿಗೆ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಎಂದು ಹೇಳಲಾಗಿದೆ. ಘಟನೆ ನಡೆದ ದಿನದಂದು ಪತ್ತೆಯಾಗಿರುವ ವಿದ್ಯಾರ್ಥಿನಿ ಮೊಬೈಲ್ ಹಾಗೂ ವಾಹನದ ಕೀಲಿ ನೀಡಿರುವ ಕುರಿತು ಸಹ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಎಂದು ಹೇಳಲಾಗಿದೆ. ವಿದ್ಯಾರ್ಥಿನಿ ಕಾಲೇಜಿಗೆ ಪರೀಕ್ಷೆಗೆ ಹೋಗಿರುವುದು, ಮೊಬೈಲ್ ಕರೆ ಮಾಡಿರುವ ಮಾಹಿತಿಯನ್ನು ಪೊಲೀಸರಿಂದ ಸಿಐಡಿ ತಂಡ ಚರ್ಚಿಸಿ ಎಂದು ಹೇಳಲಾಗುತ್ತಿದೆ. ಸಂಗ್ರಹಿಸಲಾಗಿರುವ ಮಾಹಿತಿ ಆಧರಿಸಿ ಇಂದು ಮತ್ತಷ್ಟು ತನಿಖೆಯನ್ನು ಚುರುಕುಗೊಂಡಿದೆ. ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಸೇರಿದಂತೆ ವಿದ್ಯಾರ್ಥಿನಿ ಪಾಲಕರು ಹಾಗೂ ಬಂಧಿತನಾಗಿರುವ ಆರೋಪಿ ವಿಚಾರಣೆ ನಡೆಸಲಿದ್ದಾರೆ ಎಂದು ಹೇಳಲಾಗಿದೆ. ಈಗ ಜಾಹೀರಾತು. ಹೋಟೆಲ್ ಕರಾವಳಿ ರೆಸಿಡೆನ್ಸಿ ಪ್ರತಿ ಶನಿವಾರ ಮತ್ತು ಭಾನುವಾರ ವೆಜ್ ಥಾಲಿ ಬೊಫೆ ರೀತಿಯಲ್ಲಿ ಇರುತ್ತದೆ. ಕೇವಲ 300 ರೂಪಾಯಿಗಳಿಗೆ ತಮಗೆ ತೃಪ್ತಿಯಾಗುವವರೆಗೆ ಶುಚಿ ಮತ್ತು ರುಚಿಕರವಾದ ಊಟವನ್ನು ಸವಿಯಬಹುದು. ನಮ್ಮಲ್ಲಿ ಕರಾವಳಿ ಸ್ಪೆಷಲ್ ದೋಸಾ ಉಪಹಾರ, ನೀರ್ ದೋಸೆ, ರವಾ ದೋಸೆ, ಉಪ್ಪಿಟ್ಟು ದೋಸೆ, ತುಪ್ಪದ ದೋಸೆ, ಕುಕಿ ದೋಸೆ, ಪಿಜ್ಜಾ ದೋಸೆ, ಬನ್ಸ್ ಮತ್ತು ಈರುಳ್ಳಿ ಪಕೋಡ ಸವಿಯಲು ಸಿದ್ಧವಾಗಿರುತ್ತವೆ. ನಾವು ಆರೋಗ್ಯಕರವಾದ ಮತ್ತು ವಿವಿಧ ರೀತಿಯ ಫುಡ್ ಸರ್ವ್ ಮಾಡುತ್ತೇವೆ. ಅಷ್ಟೇ ಅಲ್ಲದೆ ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ರೋಟಿ ಐಟಮ್ಸ್, ತಂದೂರಿ ರೋಟಿ, ಕುಲ್ಚಾ बटर नान, टोस्टर तंदूरी रोटी, स्पेशल करीज, वेज लखनऊ चॉप्स, राजा रानी खास पसंद ग्रेवी, पनीर नजाकी जाफरी ग्रेवी, राइस आइटम्स, टिकटॉक बिरयानी, फॉर्चून फ्राइड राइस, मिंट फ्राइड राइस, सिंगापुर फ्राइड राइस, वेज पॉट बिरयानी एक्सेट्रा. होटल करावली रेसिडेंसी, the best place stay food and celebration. Our hotel facilities: Ecopi deluxe rooms, deluxe double bed, deluxe triple bed, deluxe 4 bed, extra bed, 24 AC deluxe rooms, lift, hot water, CCTV in all floors. Karavali special 200 members capacity AC hall. We arrange naming ceremony, birthday party, engagement, company meeting, college seminars, kitty party, etc. ಸಂಪರ್ಕಿಸಿ
ಹೋಟೆಲ್ ಕರಾವಳಿ ರೆಸಿಡೆನ್ಸಿ 2, 3 ಮತ್ತು 4ನೇ ಮಹಡಿ, HDFC ಬ್ಯಾಂಕ್ ಮೇಲ್ಗಡೆ, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ವಿವಾನ್ ಎಸ್ ಕೋಟ್ಯಾನ್, ರಿಯಾನ್ ಎಸ್ ಕೋಟ್ಯಾನ್, ಆಶಾ ಸತೀಶ್ ಕೋಟ್ಯಾನ್. ಮೊಬೈಲ್ ನಂಬರ್ 9892802067. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Ready-made exclusive showroom. Dealers in Baba Shoot, Sherwani, Modi Shoot, T-shirt, jeans pant, cotton shirt and pant, formal shirt and pant, party wear shirt and pant, western top, kurtis, leggings, girls jeans, chudidar, palak chudidar, karochi chudidar, fancy gagra, short frock, long frock, short and long tops, fancy gown and all types of women's wear, men's wear and kids wear available. Lakshmi Fashion Ready-made exclusive showroom. Kids wear, women's wear and men's wear. Kodaganti Complex, Bangi Kunta, Betswarpet, Raichur. Mobile 9980063065. GP Kids Wear ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. We have special for college girls party wear, top, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Wear beside SLV Hotel, Station Road, Raichur. BSK ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸ್ಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532-250-288. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಲೋಕಸಭಾ ಚುನಾವಣೆ ಮತದಾರರ ಪಟ್ಟಿ ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತ ಮತದಾರರನ್ನು ಕಡಿತಗೊಳಿಸಿದ್ದು
ಸಮ್ಮತಿ ಪಡೆಯದೆ ಸ್ಥಳಾಂತರಗೊಳಿಸಿರುವುದು ರಾಯಚೂರು ತಹಸೀಲ್ದಾರ್ ಹಾಗೂ ಚುನಾವಣಾ ಶಿಸ್ತುದಾರ ಅಮಾನತುಗೊಳಿಸಿ ಮತದಾನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ರಜಾ ಪ್ರಸಾದ್ ಹೇಳಿದರು. ಲೋಕಸಭಾ ಚುನಾವಣೆ ಮತದಾರರ ಪಟ್ಟಿ ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರ ಮತದಾರರನ್ನು ಕಡಿತಗೊಳಿಸುವುದು ಹಾಗೂ ಮತದಾರರ ಸಮ್ಮತಿ ಪಡೆಯದೆ ಸ್ಥಳಾಂತರಿಸಿರುವ ಗೊಂದಲಗಳಿಗೆ ರಾಯಚೂರು ತಹಸೀಲ್ದಾರ್ ಹಾಗೂ ಚುನಾವಣಾ ಶಿರಸ್ತೆದಾರ ಅಮಾನತುಗೊಳಿಸಿ ಮತದಾನಕ್ಕೆ ಅವಕಾಶ ಮಾಡಿಕೊಡುವಂತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ರಜಾಕ್ ಉಸ್ತಾದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ವಿಧಾನಸಭೆ ಹಾಗೂ ನಗರಸಭೆ ಚುನಾವಣೆಯಲ್ಲಿ ಮತದಾನ ಮಾಡಿರುವ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಮತಗಟ್ಟೆಯೇ ಬದಲಾಗಿದೆ. ಒಂದೇ ಮನೆಯಲ್ಲಿರುವ ಮತದಾರರು ಕೆಲವರಿಗೆ ಒಂದು ಮತಗಟ್ಟೆ, ಇನ್ನು ಕೆಲವರಿಗೆ ದೂರು ಮತಗಟ್ಟೆಗಳಿಗೆ ಸ್ಥಳಾಂತರಿಸಲಾಗಿದೆ. ಮತದಾರರ ಒಪ್ಪಿಗೆ ಇಲ್ಲದೆ ಅರ್ಜಿಯೂ ನೀಡದೇ ಇದ್ದರೂ ಸ್ಥಳಾಂತರಿಸುವುದರ ಹಿಂದೆ ದುರುದ್ದೇಶವಿದೆ. ನಗರದ ವಾರ್ಡ್ ನಂಬರ್ 10ರಲ್ಲಿರುವ ಮತಗಟ್ಟೆ ಸಂಖ್ಯೆ 130ರ ಕ್ರಮ ಸಂಖ್ಯೆ 3ರಿಂದ 8ರವರೆಗೆ ಇರುವ ಮತದಾರರ ಫೋಟೋ ಇದ್ದು ಹೆಸರು, ವಿಳಾಸ, ತಂದೆ ಹೆಸರು ಮಂಗಳವಾರಪೇಟೆ, ರಾಯಚೂರು ಎಂದು ನಮೂದಿಸಲಾಗಿದೆ. ವಾರ್ಡ್ ನಂಬರ್ 32ರಲ್ಲಿರುವ ಮತದಾರರ ವಾರ್ಡ್ 27 ಮತಗಟ್ಟೆಯ ಮತದಾರರ ಯಾದಿಯಲ್ಲಿ ಸ್ಥಳಾಂತರಿಸಲಾಗಿದೆ. ವಾರ್ಡ್ ನಂಬರ್ 8 ಮತದಾರರನ್ನು ವಾರ್ಡ್ ನಂಬರ್ 7ರಲ್ಲಿ ಸ್ಥಳಾಂತರಿಸಲಾಗಿದೆ. ವಾರ್ಡ್ 29ರ ಮತಗಟ್ಟೆ ಸೇರಿಸಲಾಗಿದೆ. ವಾರ್ಡ್ 7 ಮತದಾರರನ್ನು ವಾರ್ಡ್ 29ಕ್ಕೆ ವರ್ಗಾಯಿಸಲಾಗಿದೆ. ಅನೇಕ ಕಡೆಗಳಲ್ಲಿ ಮತದಾರರ ಚೀಟಿಯನ್ನು ನೀಡಿಲ್ಲ. ಕಾರಣ, ಮತದಾರರ ಪಟ್ಟಿ ದೋಷದಿಂದ ಮತದಾರರೇ BLOಗಳಿಗೆ ಸಿಗುತ್ತಿಲ್ಲ. ಮತದಾರರು ಸೇರ್ಪಡೆ ಮತ್ತು ಕಡಿತಕ್ಕೆ ಅವಕಾಶ ನೀಡಿದ ಚುನಾವಣೆ ಆಯೋಗ ಅರ್ಜಿ ಸಲ್ಲಿಸದೆ ಇರುವವರನ್ನು ಸ್ಥಳಾಂತರಿಸಿ ಮತದಾರರ ಪಟ್ಟಿಯಿಂದ ರದ್ದುಗೊಳಿಸಲಾಗಿದೆ. ಗುರುತಿನ ಚೀಟಿ ಇದ್ದು ಮತದಾರರ ಪಟ್ಟಿ ತಪ್ಪಾಗಿ ಮುದ್ರಿಸಲಾಗಿದೆ. ಮತ್ತೆ ಕೆಲವು ರದ್ದುಗೊಳಿಸಿರುವುದರಿಂದ ಮತದಾನದಿಂದ ವಂಚಿತವಾಗುವ ಹುನ್ನಾರ ಅಡಗಿದೆ. ಅರಬ್ ಮೊಹಲ್ಲಾ, ಗಾಲಿಬ್ ನಗರ ಸೇರಿದಂತೆ ಮುಸ್ಲಿಂ ಮತದಾರರಿರುವ ಬಡಾವಣೆಗಳಲ್ಲಿಯೇ ಈ ರೀತಿ ಗೊಂದಲ ಸೃಷ್ಟಿಯಾಗಿರುವುದರ ಹಿಂದೆ ಬಿಜೆಪಿ ಕೈವಾಡವಿದೆ. ಬಿಜೆಪಿ ಪಕ್ಷದ ನಾಯಕರ ಪ್ರಭಾವವಿದೆ ಎಂಬ ಅನುಮಾನವಿದೆ ಎಂದರು. ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತದಾರರ ಪಟ್ಟಿ ಗೊಂದಲವನ್ನು ನಿವಾರಿಸಬೇಕು. ದುರುದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿ ಗೊಂದಲಕ್ಕೆ ಕಾರಣವಾಗಿರುವ ತಹಸೀಲ್ದಾರ್ ಹಾಗೂ ಚುನಾವಣಾ ಶಿರಸ್ತೆದಾರರನ್ನು ಅಮಾನತುಗೊಳಿಸಬೇಕು. ಮತದಾರರಿಗೆ ಮತದಾನ ಮಾಡಲು ಅವಕಾಶ ನೀಡಬೇಕು. ಇಲ್ಲದೆ ಹೋದಲ್ಲಿ ಮತಗಟ್ಟೆ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ. ಅಲ್ಲದೆ ಗೊಂದಲ ಕುರಿತು ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ನೀಡುವುದಾಗಿ ಹೇಳಿದರು. ದೇಶಾದ್ಯಂತ 2019ರ ಸಾರ್ವತ್ರಿಕ ಚುನಾವಣೆ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಸಲ ಮತದಾರರ ಪಟ್ಟಿಯನ್ನ ಮತದಾನದ ದಿನದಂದು ಬಹಳಷ್ಟು ಗೊಂದಲಕ್ಕೆ ಈಡು ಮಾಡುವಂಥದ್ದನ್ನ ಕಂಡಿದ್ದೇವೆ. ಆ ಮತದಾರರ ಪಟ್ಟಿಯ ಗೊಂದಲದಿಂದಾಗಿಯೇ ಬಹಳಷ್ಟು ಸಂದರ್ಭದಲ್ಲಿ ಮತದಾನವೇ ನಡೆಯದ ರೀತಿಯಲ್ಲಿ ಒಂದು ಸಂದರ್ಭವನ್ನು ಕೂಡ ಸೃಷ್ಟಿ ಮಾಡಿದೆ. ಆದರೆ ಈ ಸಲದ ಮತದಾರರ ಪಟ್ಟಿ ವಿಶೇಷ ಮತ್ತು ವಿಶಿಷ್ಟವಾಗಿದೆ. ಬಹುತೇಕ ವಾರ್ಡ್ಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವ ವಾರ್ಡ್ಗಳಲ್ಲಿ ವಿಶೇಷವಾಗಿದೆ. ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಗೊಂದಲಗಳನ್ನ ಉದ್ದೇಶಪೂರ್ವಕವಾಗಿ ಈಡೇರಿಸಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಈ 1 ವರ್ಷದ ಅವಧಿಯಲ್ಲಿ 3 ಚುನಾವಣೆಗಳನ್ನ ರಾಯಚೂರು ನಗರದಲ್ಲಿ ಕಂಡಿದ್ದೇವೆ. 2018ರ ವಿಧಾನಸಭಾ ಚುನಾವಣೆ, 2018ರ ನಗರಸಭೆ ಚುನಾವಣೆ ಮತ್ತು 2019ರ ಈ ಲೋಕಸಭಾ ಚುನಾವಣೆ. ಒಂದು ಮತದಾರರ ಪಟ್ಟಿ ಭಾಗ ಸಂಖ್ಯೆ 130 ಅಂತಿದೆ. ಅದು ವಿಧಾನಸಭಾ ಚುನಾವಣೆ ಮತ್ತು ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 7ರಲ್ಲಿತ್ತು. ಈಗ ಅದು ವಾರ್ಡ್ ನಂಬರ್ 10ಕ್ಕೆ ಶಿಫ್ಟ್ ಆಗಿದೆ. ಆ ಮತದಾರರೆಲ್ಲ ವಾರ್ಡ್ ನಂಬರ್ 10ಕ್ಕೆ ಶಿಫ್ಟ್ ಮಾಡಿ ಅದರಲ್ಲಿ ಕ್ರಮ ಸಂಖ್ಯೆ 3 ಅಂತಿದೆ. ಒಂದು ಫೋಟೋ ಇದೆ, ಒಬ್ಬ ಮಹಿಳೆಯ ಫೋಟೋ ಇದೆ. ಹೆಸರಿಲ್ಲ, ತಂದೆ ಹೆಸರಿಲ್ಲ, ಮನೆ ಹೆಸರಿಲ್ಲ, ಮಹಿಳೆಯ ಫೋಟೋ ಇದೆ. ಇದು ಹಿಂದಿನ ಚುನಾವಣೆಯಲ್ಲಿ ಈ ಮಹಿಳೆಗೆ ಹೆಸರಿತ್ತು, ತಂದೆ ಹೆಸರಿತ್ತು, ಫೋಟೋ ಕೂಡ ಇತ್ತು, ಮನೆ ಕೂಡ ಇತ್ತು, ಮನೆ ನಂಬರ್ ಇತ್ತು. ವಾರ್ಡ್ ನಂಬರ್ ಸೀರಿಯಲ್ ನಂಬರ್ 5ರಲ್ಲಿ ಹೆಸರು ಮಂಗಳವಾರಪೇಟೆ, ತಂದೆ ಹೆಸರು ಮಂಗಳವಾರಪೇಟೆ, ಮನೆ ನಂಬರು ಮಂಗಳವಾರಪೇಟೆ ಅಂತಿದೆ. 6ರಲ್ಲಿ ಅದೇ ಮಂಗಳವಾರಪೇಟೆ ಇದೆ, ಫೋಟೋ ಇದೆ, ಭಾಜಪದ ಫೋಟೋ ಇದೆ. ಈ ಫೋಟೋಗೆ ಹೆಸರಿದೆ, ಆಕ್ಚುಲಿ ಹೆಸರಿದೆ. ನಗರಸಭೆ ಚುನಾವಣೆಯಲ್ಲಿ ಹೆಸರಿತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಹೆಸರಿತ್ತು. ಈಗ ಅದು ಮಂಗಳವಾರಪೇಟೆ ಅಂತ ಬದಲಾಗಿದೆ. ಈಗ ಮಂಗಳವಾರಪೇಟೆ, ಮನೆ ಸಂಖ್ಯೆನೂ ಮಂಗಳವಾರಪೇಟೆ ಅಂತಿದೆ. ಕ್ರಮ ಸಂಖ್ಯೆ 10ರಲ್ಲಿ ಹೆಸರು ರಾಯಚೂರು, ತಂದೆ ಹೆಸರು ರಾಯಚೂರು, ಮನೆ ಸಂಖ್ಯೆನೂ ರಾಯಚೂರು ಅಂತಿದೆ. ಆಮೇಲೆ ಇನ್ನೊಂದು ಭಾಗ ಸಂಖ್ಯೆ 121 ಅಂತಿದೆ. ಇದರಲ್ಲಿ ಕೂಡ ಕ್ರಮ ಸಂಖ್ಯೆ 2ರಲ್ಲಿ ಹೆಸರು ರಾಯಚೂರು, ಒಂದು ಒಳ್ಳೆ ಫೋಟೋ ಇದೆ,
ಸೂಟ್ ಬೀಟ್ ಹಾಕಿ ಫೋಟೋ ಎಳೆದಿದ್ದಾನೆ, ಇವನಿಗೆ ಹೆಸರಿದೆ ಅಮ್ಜದ್ ಹುಸೇನ್ ಅಂತ ಇತ್ತು ಹೋದ ಚುನಾವಣೆಯಲ್ಲಿ. ಆ ಫೋಟೋ ಮುಂದೆ ಆ TLP ನಂಬರ್ ಇದೆಯಲ್ಲ ಅದು ಮುಂದೆ ಹೋದ ಚುನಾವಣೆಯಲ್ಲಿ ಅವನ ಹೆಸರಿತ್ತು. ಈಗ ಅದು ರಾಯಚೂರು, ತಂದೆ ರಾಯಚೂರು, ಮನೆ ಸಂಖ್ಯೆ ರಾಯಚೂರು ಅಂತ ಇದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಇವರು ಮತದಾನ ಮಾಡಬಾರದು ಅನ್ನೋ ಉದ್ದೇಶದಿಂದ ಚುನಾವಣಾ ಕರ್ತವ್ಯದಲ್ಲಿರುವಂತಹ ರಾಯಚೂರು ತಹಶೀಲ್ದಾರ್ ಮತ್ತು ಅಲ್ಲಿರುವಂತಹ ಶಿರಸ್ತೆದಾರ್ ಇವರೆಬ್ಬರ ಕುತಂತ್ರದಿಂದ ಈ ಪಟ್ಟಿ ತಯಾರಾಗಿದೆ ಅಂತ ನಾನು ಆರೋಪಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಮತದಾರ ಪರಿಷ್ಕೃತ ಪಟ್ಟಿಯನ್ನ ತಯಾರು ಮಾಡಬೇಕಾದ್ರೆ ಒಂದು, ನಾನು ಹೆಸರು ಸೇರಿಸಲಿಕ್ಕೆ ಅರ್ಜಿ ಕೊಡಬೇಕು ನಮೂನೆ 6ರಲ್ಲಿ. ಏನಾದರೂ ಹೆಸರಿನಲ್ಲಿ ಗೊಂದಲ ಇದ್ರೆ ನಾನು ನಮೂನೆ 7ರಲ್ಲಿ ಅರ್ಜಿ ಕೊಡಬೇಕು. ಇಲ್ಲ ನಾನು ಈ ಭಾಗದಿಂದ ಮತ್ತೊಂದು ಭಾಗಕ್ಕೆ ಬದಲಾವಣೆ ಮಾಡ್ಕೊಳ್ತೀನಿ ಅಂದ್ರೆ ನಾನು ನಮೂನೆ 8ರಲ್ಲಿ ಅರ್ಜಿ ಕೊಟ್ಟರೆ ಮಾತ್ರ ಅದನ್ನ ಬದಲಾವಣೆ ಮಾಡಲಿಕ್ಕೆ ನಗರಸಭೆ ತಹಶೀಲ್ ಕಚೇರಿಗೆ ಆ ಕಂದಾಯ ಇಲಾಖೆಯಲ್ಲಿ ಯಾರು ಚುನಾವಣೆ ಶಿರಸ್ತೆದಾರ ಕೆಲಸ ಮಾಡ್ತಾರೆ ಆ ತಹಶೀಲ್ದಾರ್ ಯಾರಿದ್ದಾರೆ ಅವರ ಅಪ್ರೂವಲ್ ಮೇಲೆ ಅದು ಬದಲಾವಣೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಒಂದು ವೇಳೆ ಆ ರೀತಿ ನಾವೇನೋ ಅರ್ಜಿನೇ ಕೊಡದೇ ಇದ್ರೆ ನೀವು ಅದನ್ನ ಬದಲಾವಣೆ ಅದರಲ್ಲಿ ಒಂದು ಸಣ್ಣ ಅಕ್ಷರ ಕೂಡ ಬದಲಾವಣೆ ಮಾಡಲಿಕ್ಕೆ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆಕ್ಟ್ ನಲ್ಲಿ ಅವಕಾಶನೇ ಇಲ್ಲ. ಅಂತ ಅವಕಾಶನೇ ಇಲ್ಲದಂತ ವ್ಯವಸ್ಥೆಯಲ್ಲಿ ಇವರು ಈ ರೀತಿ ಮುಡಿಸ್ತೀರಿ. ಇದು ದೊಡ್ಡ ಪ್ರಶ್ನೆ. ಏನಂದ್ರೆ ಅವ್ರನ್ನ ಮತದಾನ ಮಾಡುವ ವ್ಯವಸ್ಥೆಯಿಂದ ದೂರಿಡುವ ಒಂದು ಷಡ್ಯಂತ್ರವನ್ನ ತಹಶೀಲ್ ಕಚೇರಿ ಮಾಡಿದೆ ಅಂತ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಅದರ ನಂತರ ಏನೋ ಬಹಳ ಸ್ವಾರಸ್ಯಕರವಾದಂತಹ ಮತದಾರ ಪಟ್ಟಿ ಕೂಡ ಇದೆ. ಏನಂದ್ರೆ ನಾವು ಪ್ರತಿ ಸಲ ಮತದಾನ ಮಾಡುವಾಗ ನಾನು ಈ ಬೂತ್ ಅಂತ ನನಗೆ ಗೊತ್ತಿರ್ತದೆ, ಮನೆ ಬದಲಾವಣೆ ಮಾಡದೇ ಇದ್ರೆ ನನ್ನ ಬೂತ್ ಇದೆ ಅಂತ ನನಗೆ ಗೊತ್ತಿರ್ತದೆ. ಆದ್ರೆ ಇಲ್ಲಿ ಮನೆ ಬದಲಾವಣೆ ಆಗಿಲ್ಲ, ನಾನು ಅರ್ಜಿ ಕೊಟ್ಟಿಲ್ಲ, ನನ್ನ ಹೆಸರು ಬದಲಾವಣೆ ಮಾಡಲಿಕ್ಕೆ ನಾನು ಅರ್ಜಿ ಕೊಟ್ಟಿಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಒಬ್ಬ ಹೆಸರನ್ನ ಈ ಬೂತ್ ನಲ್ಲಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅರಬಮೂಲ ವಾರ್ಡ್ ನಲ್ಲಿ, ಅದು ವಾರ್ಡ್ ನಂಬರ್ 32, ಅರಬಮೂಲದಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಮೊದಲು ಗಂಡ ಹೆಂಡತಿ ಇಬ್ಬರು ಹೋಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಮತಗಟ್ಟೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ. ಇವತ್ತು ಗಂಡನ ಮತಗಟ್ಟೆ ಮಂಗಳವಾರಪೇಟೆ ಉರ್ದು ಸ್ಕೂಲ್ ನಲ್ಲಿ ಬಂದಿದೆ, ಹೆಂಡತಿಯ ಮತಗಟ್ಟೆ ಮಲ್ಟಿಪೇಟ್ ಸ್ಕೂಲ್ ನಲ್ಲಿ ಬಂದಿದೆ. ಇದು ಸಂಬಂಧ ಇಲ್ಲ. ಅವ್ರ ಅದರಲ್ಲಿ ಮನೆ ವಿಳಾಸ ಮಾತ್ರ ಅರಬಮೂಲ ಅಂತಾನೆ ತೋರಿಸ್ತದೆ. ಅವ್ರೇನು ಮತ ಚೀಟಿ ಮಾಡಿದ್ದಾರೆ, ಅದರಲ್ಲಿ ಮನೆ ವಿಳಾಸ ಅರಬಮೂಲ ಅಂತಿದೆ. ಮತಗಟ್ಟೆ ಒಬ್ಬರು ಮಂಗಳವಾರಪೇಟೆ ಬರ್ತದೆ, ಒಬ್ಬರು ಮಲ್ಟಿಪೇಟ್ ಅಂತ ಬರ್ತದೆ. ಏನಾಗುತ್ತೆ, ಈಗ ಮಂಗಳವಾರಪೇಟೆ ಮತಗಟ್ಟೆ ಸಂಖ್ಯೆ 176 ಅಂತಿದೆ. ಈಗ 176 ವೋಟರ್ ಲಿಸ್ಟ್ ತಗೊಂಡು ನೀವು ಮನೆಗೆ ಹಂಚಿ ಅಂತ BLO ಕೊಟ್ಟಿರಿ. ಅದರಲ್ಲಿ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಶಂಸುದ್ದೀನ್, ಚಂದ್ರಶೇಖರ್ ನಾಯಕ್, ಶಕೀಲ್ ಅನ್ಸಾರಿ ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಧು ಪತ್ತಾರ್ ಸಾವಿನ ಪ್ರಕರಣವನ್ನು COD ತನಿಖೆ ವಹಿಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ನವರತ್ನ ಯುವಕ ಸಂಘದಿಂದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತಾರ್ ಸಾವಿನ ಪ್ರಕರಣವನ್ನು COD ತನಿಖೆ ವಹಿಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ನವರತ್ನ ಯುವಕ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಮಾಣಿಕ್ ಪ್ರಭು ದೇವಸ್ಥಾನದ ಹಿಂಭಾಗದ ಗುಡ್ಡದ ಪ್ರದೇಶದಲ್ಲಿ ಮಧು ಪತ್ತಾರ್ ಮೃತದೇಹ ನೇಣಿಗೇರಿಸಿದ ಸ್ಥಿತಿಯಲ್ಲಿ ದೊರಕಿರುವುದು ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಆತಂಕ ಹೆಚ್ಚಿಸಿದೆ. ಅತ್ಯಾಚಾರ ಎಸಗಿ ಕೊಲೆಗೈದಿರುವ ಸಾಧ್ಯತೆ ಇದ್ದು ಸಂಘಟನೆಯಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಎಂದು ತಿಳಿಸಿದ್ದಾರೆ. ಪ್ರೀತಿಸು ಎಂದು ಮಧುಳನ್ನು ಪೀಡಿಸುತ್ತಿದ್ದ ಸುದರ್ಶನ್ ಯಾದವ್ನನ್ನು ಈಗಾಗಲೇ ಬಂಧಿಸಿದ್ದು, ಇವನ ಹೊಲದಲ್ಲಿಯೇ ಮೃತದೇಹ ದೊರೆತಿರುವುದರಿಂದ ಇವನೇ ಪ್ರಮುಖ ಆರೋಪಿಯಾಗಿದ್ದಾನೆ. ಈ ಕೃತ್ಯದಲ್ಲಿ ಇನ್ನೂ ಹಲವರು ಭಾಗಿಯಾಗಿರುವ ಸಾಧ್ಯತೆ ಇದ್ದು ತನಿಖೆ ತೀವ್ರಗೊಳಿಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಇತ್ತೀಚೆಗೆ ಸಿಂಧನೂರಿನ ದೇವಿ ಕ್ಯಾಂಪಿನಲ್ಲಿ ಯುವತಿಯ ಅತ್ಯಾಚಾರ ಹಾಗೂ ಕೊಲೆ, RS ಕ್ಯಾಂಪ್ನ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಅತ್ಯಾಚಾರ, ರಾಯಚೂರಿನ ಮೆಡಿಕಲ್ ಶಾಪ್ ಒಂದರ ಉದ್ಯೋಗಿ ಮಲ್ಲಿಕಾ ಅನುಮಾನಾಸ್ಪದ ಸಾವು, ಆಶಾಪುರ ರಸ್ತೆಯಲ್ಲಿ ಸುಜಾತಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ತನಿಖೆ ನಡೆಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ತನಿಖೆ ಕೈಗೊಂಡು ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿದರು. ಸಾವಿನ ಪ್ರಕರಣ COD ತನಿಖೆಗೆ ಶೀಘ್ರ ಪೂರ್ಣಗೊಳಿಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ನಗರದ ನವೋದಯ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಧು ಪತ್ತಾರ್ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಶೀಘ್ರದಲ್ಲೇ COD ತನಿಖೆ ಪೂರ್ಣಗೊಳಿಸಿ ಸಾವಿಗೆ ಕಾರಣರಾದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ನವರತ್ನ ಸಂಘವು ಆಗ್ರಹಿಸುತ್ತದೆ. ಮಾಣಿಕರಾವ್ ದೇವಸ್ಥಾನ ಹಿಂಭಾಗದ ಗುಡ್ಡದ ಪ್ರದೇಶದಲ್ಲಿ ಮಧು ಪತ್ತಾರ್ ಮೃತದೇಹ ಸುಟ್ಟು ನೇಣಿಗೇರಿಸಿದ ಸ್ಥಿತಿಯಲ್ಲಿ ದೊರಕಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಹಾಗೂ ಪಾಲಕರ ಆತಂಕ ಹೆಚ್ಚಿಸಿದೆ. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದ್ದು, ಇಂತಹ ಅಮಾನವೀಯ ಹಾಗೂ ಪೈಚಾಚಿಕ ಕೃತ್ಯದಿಂದ ಜಿಲ್ಲಾ ಬೆಚ್ಚಿಬಿದ್ದು ಈ ಘಟನೆ ನಾಗರಿಕರು ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ.
ಅದೇ ಪ್ರಕರಣ ಸಂಬಂಧಿಸಿದಂತೆ ಗುರುತಿಸಿದ ಎಂದು ಮೊದಲನ್ನು ಪೀಡಿಸುತ್ತಿದ್ದ ಸುದರ್ಶನ್ ಯಾದವ್ ಬಂಧಿಸಿದ್ದು ಇವನ ಹೊಲದಲ್ಲಿ ಮೃತದೇಹ ದೊರಕಿರುವುದರಿಂದ ಇವನೇ ಪ್ರಮುಖ ಆರೋಪಿಯಾಗಿದ್ದು ಈ ದುಷ್ಕೃತ್ಯದಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಚುನಾವಣೆ ನಡೆಯುವುದರೊಳಗೆ ತನಿಖೆ ಕೈಗೊಂಡು ಪ್ರಕರಣದಲ್ಲಿ ಭಾಗಿಯಾದವರನ್ನು ಪತ್ತೆ ಹಚ್ಚಿ ದೆಹಲಿಯಲ್ಲಿ ಜರುಗಿದ ನಿರ್ಭಯ ಪ್ರಕರಣದಂತೆ ತೀವ್ರಗತಿಯಲ್ಲಿ ವಿಚಾರಣೆ ಜರುಗಿಸಿ ದುಷ್ಕರ್ಮಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವ ಮೂಲಕ ಇಂಥ ಹೀನಾಕೃತ್ಯವೆಸಗುವ ಯಾವುದೇ ವ್ಯಕ್ತಿ ಇರಲಿ ಮಲಿಕ ಉದ್ಯೋಗ ಅನುಮಾನಾಸ್ಪದ ಸಾವು ನಗರದ ಆಶಾಪುರ ರಸ್ತೆಯಲ್ಲಿ ಜರುಗಿದ ಸುಜಾತಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಆರ್ ಆಂಜನೇಯ, ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಹಳ್ಳಿಬೆಂಚಿ, ಕೆಪಿ ಅನಿಲ್ ಕುಮಾರ್, ಎಸ್ ವೆಂಕಟೇಶ್, ಚಂದ್ರು ಭಂಡಾರಿ, ಹುಲಿಗೆಪ್ಪ, ಈರೇಶ್, ಆರ್ ಈರೇಶ್ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ಲೋಕಸಭಾ ಕ್ಷೇತ್ರ ಚುನಾವಣಾ ಕಾರ್ಯಕ್ಕೆ ನಿಯೋಜಿತಗೊಂಡಿದ್ದ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಸ್ವಾಗತ ಘಟನೆ ಯಾದಗಿರಿ ಜಿಲ್ಲಾ ಸುರ್ಪುರ್ ಎಸ್ಪಿ ಕಾಲೇಜು ಮೈದಾನದಲ್ಲಿ ಜರುಗಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದ ಶಿಕ್ಷಕ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪೂರು ಎಸ್ಪಿ ಕಾಲೇಜು ಮೈದಾನದಲ್ಲಿ ನಡೆದಿದೆ. ಚುನಾವಣೆ ಕರ್ತವ್ಯಕ್ಕೆ ಹಾಜರಾದ ಶಿಕ್ಷಕ ಶಿವಪುತ್ರ ಎಸ್ಪಿ ಕಾಲೇಜು ಮೈದಾನದಲ್ಲಿ ಮತಯಂತ್ರಗಳ ಮಸ್ಟರಿಂಗ್ ವೇಳೆ ಕುಸಿದು ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತ ಶಿಕ್ಷಕ ಶಹಾಪುರದ ಹಳೆ ಸಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಮೂಲತಃ ಕಲಬುರಗಿ ಜಿಲ್ಲೆಯ ಆಳಂದ ಕಾಲೋನಿಯ ನಿವಾಸಿ ಎಂದು ತಿಳಿದುಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 23ರಂದು ಲೋಕಸಭೆ ಚುನಾವಣೆಗೆ ಮತದಾನ. ಇವಿಎಂ ವಿವಿಪ್ಯಾಟ್ನೊಂದಿಗೆ ಮತಕೇಂದ್ರಕ್ಕೆ ತೆರಳಿದ ಸಿಬ್ಬಂದಿ. ಮಧು ಪತ್ತಾರ್ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ. ಮರಣೋತ್ತರ ಪರೀಕ್ಷೆ ವರದಿ ನಂತರ ಮತ್ತಷ್ಟು ಮಾಹಿತಿ. ಎಸ್ಪಿ ಶರಣಪ್ಪ. ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Proper sanitation for students. ಪ್ರಾರ್ಥನಾ ಪ್ರೈಮರಿ ಅಂಡ್ ಹೈಸ್ಕೂಲ್, ಅಶ್ವಿನಿ ಕಾಲೋನಿ, ಮಡ್ಡಿಪೇಟ್, ಗದ್ವಾಲ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಸಂಗಮೇಶ್ ಮಂಗಾನವರ್ ನಿರ್ದೇಶಕರು. ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. GP Kids Fair beside SLV Hotel, Station Road, Raichur. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. BSK Fashions, Cloth Bazaar, MG Road, Raichur. ಶ್ರೀ ಆದೋನಿ ಲಕ್ಷ್ಮಮ್ಮ ವಿದ್ಯಾನಿಕೇತನ್ ಸ್ಕೂಲ್, ಗಂಜ್ ರೋಡ್, ರಾಯಚೂರು. We teach students in the unique way to remember what they are taught. John Milton Techno High School, a school with a difference. Opposite Agriculture University, Linksgo Road, Raichur.